ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್, ಗುಡ್ ನ್ಯೂಸ್, ಹಣ, OBC ಅಮೌಂಟ್ ಅಪ್ಡೇಟ್ ಎಲ್ಲ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರಿ. SC/ST ವಿದ್ಯಾರ್ಥಿಗಳಿಗೆ, ಕೆಲ ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇರೋ ಅಮೌಂಟ್ ನ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ಖಾತೆಗೆ ಕೂಡ ಜಮಾ ಆಗಿದೆ. ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಹೇಳ್ತಾ ಇದ್ರಿ. ಮೈನ್ ಥಿಂಗ್, SC/ST ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇರೋ ಹಣನ ಕೆಲ ವಿದ್ಯಾರ್ಥಿಗಳಿಗೆ ಜಮೆ ಮಾಡ್ತಾ ಇದ್ದಾರೆ. ನಿಮ್ಗೂ ಕೂಡ SC/ST ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮ್ಯಾಟ್ರಿಕ್ ಹಣ ಜಮೆ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮೈನಾರಿಟಿ ವಿದ್ಯಾರ್ಥಿಗಳಿಗೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಖಾತೆಗೆ ಜಮೆ ಕೂಡ ಮಾಡಿದ್ದಾರೆ. ಮೈನ್ ಥಿಂಗ್, ನಾವು ಉಳಿದಿರೋದು OBC ವಿದ್ಯಾರ್ಥಿಗಳು. OBC ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗ್ಬಿಟ್ಟಿದೆ. ಹಣ ಬಿಡುಗಡೆ ಮಾಡ್ತಾರ ಅಥವಾ ನಾವು ಅಪ್ಡೇಟ್ ಕೊಡ್ತಾ ಬರ್ತಾ ಇದ್ವಿ, ಹಣ ಏನಾಯ್ತು ಅಂತ. ಈಗ ಫೈನಲಿ ಕೆಲವೊಂದು ಮಾಹಿತಿಗಳು ಕೊಡ್ತಾ ಇದ್ದಾರೆ. ಶೀಘ್ರದಲ್ಲೇ ಹಣ ಜಮೆ ಮಾಡಬಹುದು, ಕಡಿಮೆ ಮಾಡೋದು ಅಂತ. ಲಾಸ್ಟ್ ತಿಂಗಳಿಂದ ಅದೇ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ. ಇಲಾಖೆಯವರು ನಾವು ಜಮಾ ಮಾಡ್ತೀವಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕಳಿಸ್ತೀವಿ. ಸರ್ಕಾರ ಅನುಮೋದನೆ ಕೊಟ್ಟು ಹಣ ಬಿಡುಗಡೆ ಮಾಡಿದ್ರೆ ನಂತರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಇವರು ಇಲಾಖೆಯವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ. ನಂತರ ಸರ್ಕಾರ ಅದನ್ನ ಆರ್ಥಿಕ ಇಲಾಖೆಗೆ ಅನುಮೋದನೆ ತೆಗೆದುಕೊಂಡು ಆರ್ಥಿಕ ಇಲಾಖೆ ಹಣ ಇದ್ರೆ ಮಾತ್ರ ನಿಮ್ಮ ಖಾತೆಗೆ ಜಮೆ ಮಾಡ್ತಾ ಇತ್ತು. ಆ ರೀತಿ ಪ್ರೊಸೀಜರ್ ಕೂಡ ಇರುತ್ತೆ. ಇದು ಯೂಶುವಲಿ ಎಲ್ಲರಿಗೂ ಕೂಡ ಇದೇ ರೀತಿ ಇದೆ. ಬಟ್ ಈ ರೀತಿ 2-3 ವರ್ಷ ವೇಟ್ ಮಾಡಿಸೋ ಅಗತ್ಯತೆ ಏನಿಲ್ಲ. ಅವರು ಹಾಕಿದ್ರೆ ಮುಂಚಿನ ಸ್ಕಾಲರ್ಶಿಪ್ ಹಾಕ್ಬೇಕಾಗಿತ್ತು. ಇದೊಂದು ದರಿದ್ರ ಸರ್ಕಾರಗಳು ಬಂದ್ಬಿಡ್ತವೆ. ಈ ಸರ್ಕಾರ ಗ್ಯಾರಂಟಿ ಕೊಟ್ಬಿಟ್ಟೈತೆ. ಗ್ಯಾರಂಟಿ ಕೊಟ್ಟ ನಂತರ ಯಾವುದೇ ಯೋಜನೆಗಳು ನಡೀತಲ್ಲ, ಬೇರೆ ಯೋಜನೆಗಳು, ಕನ್ಸ್ಟ್ರಕ್ಷನ್ ವರ್ಕ್ಗಳು, ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಲ್ಲ. ಹಾಗಾಗಿ ಗ್ಯಾರಂಟಿ ಯೋಜನೆಗೆ ಇಡೀ ಸರ್ಕಾರನೇ ವರ್ಷಕ್ಕೆ ಅರೌಂಡ್ ಬರೋ ದುಡ್ಡನ್ನೆಲ್ಲ 60,000 ಕೋಟಿ, 70,000 ಕೋಟಿ, 80,000 ಕೋಟಿವರೆಗೂ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇರೋ ಕಾರಣ ಅನುದಾನ ಕೊರತೆ ಕೂಡ ಆಗಿದೆ. ನಿಮ್ಮ ಇಲಾಖೆಯ ಸಚಿವರು, ನಿಮ್ಮ ಇಲಾಖೆ ಮಿನಿಸ್ಟರ್ ಬರ್ತಾರಲ್ಲ, ಅವರು ಇದನ್ನ ಜಾಸ್ತಿ ಒಂದು ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಂಡು ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸಿದ್ರೆ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಬರುತ್ತೆ ಆಯ್ತಾ. ಅದನ್ನ ಮೈನಾರಿಟಿ ಮಿನಿಸ್ಟರ್ ತೋರಿಸಿದಾರೆ ಆಯ್ತಾ, ಜಮೀರ್ ಅಹಮದ್ ಖಾನ್ ಅವರು. ನಾವು ನೋಡ್ತಾ ಇದ್ದೆ, ಜಮೀರ್ ಅಹಮದ್ ಖಾನ್ ಅವರು ನೋಡಿ ಎಲ್ಲ ಡಿಸಿಷನ್ ತೆಗೆದುಕೊಂಡು ಸ್ಕಾಲರ್ಶಿಪ್ ನ ಬೇಗನೆ ಹಾಕ್ಸಿದ್ದಾರೆ. ಬಟ್ ಬೇರೆ ಮಿನಿಸ್ಟರ್ಗಳು ಆ ರೀತಿ ಇಲ್ಲ ಆಯ್ತಾ. OBC ವಿದ್ಯಾರ್ಥಿಗಳ ಮಿನಿಸ್ಟರ್ ಕೂಡ ಈ ರೀತಿ ಮಾಡಿದ್ರೆ ಪ್ರಾಬಬಲಿ ಕೆಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ಬೋದಿತ್ತು ಅಂತ ಅನ್ಕೋತೀನಿ. ಸರ್ಕಾರ ಹಣ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಆಯ್ತಾ. ನಿಮ್ಗೆ ಏನೇ ಪೆಂಡಿಂಗ್ ಸ್ಟೇಟಸ್, DBT ಪುಷ್ ಏನೇ ಇದ್ರು ಕೂಡ ಸರ್ಕಾರ ಅಂತಿಮವಾಗಿ ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಜಮೆ ಆಗೋದು. ಅದು ನಿಮ್ಗೆ ಅಪ್ಡೇಟ್ ಕೊಡ್ಲಿ. ಶೀಘ್ರದಲ್ಲೇ ನಾವು ಜಮೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಶೀಘ್ರ ಅಂತ ಹೇಳ್ತಾರೆ. ಅದು 2 ವರ್ಷ ಆಯ್ತು. ಗ್ಯಾರಂಟಿ ಇಲ್ಲ. ಬಟ್ ಏನ್ ಮೇನ್ ಹೋಪ್ ಅಂದ್ರೆ ಎಲ್ಲ ಬೇರೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇದಾರೆ. ಆ ನಿಟ್ಟಿನಲ್ಲಿ ನಿಮ್ಗೂ ಕೂಡ ಆಗ್ಬೋದು ಅಂತ ಹೇಳಿ ನನ್ನ ಮಾಹಿತಿ ಬರ್ತಾ ಇದೆ. ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ, ಆಗ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಅಂಡ್ ಇಲ್ಲಿ ನಿಮಗೆ OBC ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ NSP ನೋಂದಣಿ ಕಡ್ಡಾಯ ಅಂತ ಮಾಡಿದ್ದಾರೆ ಗೊತ್ತಾ ನಿಮಗೆ. ಹಾಗಾಗಿ ನಿಮ್ದು PMSSP ಕೂಡ ತೋರಿಸ್ತಾ ಇದೆ. ಲೈಕ್ ನಿಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೂಡ ಹಣ ಬರೋ ಸಾಧ್ಯತೆ ಕೂಡ ಇದೆ. ಅದು ಯಾವ ರೀತಿ ಬರುತ್ತೆ, ಎಷ್ಟು ಬರುತ್ತೆ ಅಂತ ಹೇಳಿ ನಿಮಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ನಮಗೆ ತಿಳಿಸ್ಕೊಡ್ತೀವಿ. ಅಂಡ್ ಸರ್ಕಾರದವರು ಹಣ ಬಿಡುಗಡೆ ಮಾಡಿದ್ರೆ ನಿಮ್ಮ ಖಾತೆಗೆ ಜಮೆ ಆಗೋದು ಖಂಡಿತ. ಹಣ ಬಿಡುಗಡೆ ಮಾಡಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಶೀಘ್ರದಲ್ಲೇ ಅಂತ ಹೇಳಿದ್ರೆ ಗ್ಯಾರಂಟಿ ಇಲ್ಲ. ಬಟ್ ಏನ್ ಹೋಪ್ ಅಂದ್ರೆ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಪಾರ್ಟ್ಮೆಂಟ್ ಅವರೇ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಗೂ ಕೂಡ ಕೊಡಬಹುದು. ಇದು ಇವತ್ತಿನ ಅಪ್ಡೇಟ್. ಇದೇ ಡೈಲಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.